ಸಾಧನೆ ಮಾಡಬೇಕಂತ ಈ ನಮ್ಮನೆ ಅಡ್ಡಾಡಕತ್ತಿರೋದು. ಇದೇಂತ ತಿರುಗಾಡೋದು? ಲಲನಾಮಣಿಯವ್ರನ್ನ ಒಲಿಸ್ಕೊಳ್ಳೋದು ಒಂದು ಸಾಧನೆನ. ಲಲನಾಮಣಿ ಅಂದ್ರ ಹುಡುಗಿಯರು ತಮ್ಮ ನಿನಗೆ ಹುಡುಗಿಯರು ಒಲೆಯಂಗಿಲ್ ತಮ್ಮ ಒದಿತಾರ. ಹುಡುಗಿಯರ ಕಡೆಯಿಂದ ಒದಿಸ್ಕೋಬೇಕಂದ್ರು ಪುಣ್ಯ ಮಾಡಿರ್ಬೇಕು. ನಿನಗೇನ ಓದೈತಿ? ಕಾಲ್ ಮರಲ್ಲಿ ಹೊಡೆದ್ರೆ ಹೋಳಿಗೆ ಊಟ ತಿನ್ನಂಗ ಆಗತ್ತ. ಹುಡುಗಿಯರ ಕಾಲ್ ಮರಲಿ ಹೊಡೆದ್ರ ಹಂಗ ಹೂವಿಲಿ ಎಸದಂಗ ಆಗತ್ ನಮಗ. ಬರೇ ಹೊಡೆಯಂಗಿಲ್ ತಮ್ಮ. 7-8 ಮಂದಿ ಹುಡುಗಿಯರು ಸೇರಿಸಿ ನೀನು ಹಂಗಾಟ ಮಲಗಿಸಿ ಅದು ಉಗುಳ್ತಾರ. 7-8 ಮಂದಿ ಹುಡುಗಿಯರು ಕ್ಯಾಕ್ರಿಸಿ ಉಗುಳ್ತಾರ. ಎಂತ ಸಿಗು ಸುದ್ದಿ ಹೇಳ್ತೀರಿ? ಅಲ್ಲ ಇಷ್ಟು ದೊಡ್ಡವರಾಗಿರೋ ಬುದ್ಧಿಯಲ್ಲಿ ಗೊತ್ತಾಗಬೇಕಿಲ್ಲ ನಿಮಗ. ಏನ್ ಹೇಳ್ಯಾರ? ಹೆಣ್ಮಕ್ಳ ಕೆಳತುಟಿ ಒಳಗ ಅಧರಾಮೃತ ಇರ್ತಕ್ಕಂಥ ಉಗುಳಿಸ್ಕೋಬೇಕು ಚಂದಾಗಿ. ಎಲ್ಲಿರ್ತತಿ? ಹೆಣ್ಮಕ್ಳ ಕೆಳತುಟಿ ಒಳಗೆ ಚಲೋ ನೆಕ್ಕಿಲೇ ಅಲ್ಲಿ ನೀವು ಇನ್ನೇನು ಸ್ವರ ಕತ್ತಿರ್ತೈತಿ, ಬಟ್ಲೆ ಹಿಡ್ಕೊಂಡು ಕುಂತಿರ್ತೀನಿ. ಎಷ್ಟು ಗ್ರಾಮ ನಮ್ಮನಿ ಸಿಂಟೆಕ್ಸ್ ಇಂದ ಅಲ್ಲೇ ಕಲೆಕ್ಷನ್ ಕೊಟ್ಬಿಟ್ಟಿನಿ ನಾನು. ಸಿಂಟೆಕ್ಸ್ ಡೈರೆಕ್ಟ್ ಅಲ್ಲೇ ಬಂದ. ಆದ್ರೂ ನೀನು ನೋಡಿ ನನಗೆ ಭಾಳ ಕೆಟ್ಟ ಅನ್ನಿಸ್ತೈತಪ್ಪ. ಯಾಕಪ್ಪ? ಉಗುಳಿಗೆ ಮಿಕ್ಸಿಂಗ್ ಆದ್ರೆ 7 ಸಾಗತ್ತಪ್ಪ. ಆಲ್ಬರ್ಟ್ ಐನ್ಸ್ಟೈನ್ ನೀವು ದೊಡ್ಡ ಸೈಂಟಿಸ್ಟ್ ಮಾತ್ರ ಮಾಡ್ತಾ ಇರ್ತಾರೆ. ಕೆಲವೊಂದು ಹಂಗ ಕಲ್ತಿದ್ರು. ಅದು ಉಗುಳು ಮಿಕ್ಸ್ ಆದ್ರೆ ಆಗುದಿಲ್ಲಪ್ಪ. ರಕ್ತಕ್ಕೆ ರಕ್ತ ಮಿಕ್ಸ್ ಆದ್ರೆ ಆಕತ್ತಪ್ಪ. 3 ಬಿಟ್ಟೆ ನಮ್ಮ ಊರಿಗೆ ಬಂದಿ ಬಿಡ. 3 ಬಿಟ್ಟ ಮೇಲೇನೆ ಊರಿಗೆ ದೊಡ್ಡವ್ರು ಆಗುತ್ತೆ. ಬಿಡಪ್ಪ 3 ಬಿಟ್ಟನ ಅಂದಂಗ ನೀ ಯಾರು? ನಿನ್ನ ಹೆಸರೇನು? ಇಲ್ಲಿ ಯಾಕೆ ಬಂದಿ? ನಾನು ನನ್ನ ಇಸ್ತ್ರಿ. ನನಗೆ ಇಸ್ತ್ರಿ ಬಂದಿದೀಯಮ್ಮ. ನಾನು ಒಂದು 2 ಜೊತೆ ಬಟ್ಟೆ ಒಗೆದ್ಕೊಡ್ತೀನಿ. ಗೋಧಿ ಚಾ ಮಾಡ್ತೀನಿ ಮೋದಿ ಜೊತೆಗೆ. ಹಿಸ್ಟ್ರಿ ಅಂದ್ರ ನನ್ನ ಹಿಸ್ಟ್ರಿ, ನಂದು ಕತಿ, ನನ್ನ ಹೆಸರು, ನನ್ನ ಬಯೋಡಾಟ, ನಿನ್ನ ಜನ್ಮದ ಕತೆ. ಹೇಳ್ತೀನಿ ಕೇಳು. ನನ್ನ ಹೆಸರು ಚಿನ್ಮಯಾನಂದ. ಚಿನ್ಮಯಾನಂದ ಅಂದ್ರೆ ನಿತ್ಯಾನಂದ ತಮ್ಮ ಅನ್ನಿ. ದೊಡ್ಡವನ ಮಗ ಆಗಬೇಕು. ಅದಕ್ಕ ಅಂತೀನಿ ಮಂಚದ ಮ್ಯಾಗ ಚಪ್ಪಿಂಗು, ನಿನ್ನ ಮಂಚದ ಕೆಳಗೆ ಡಬ್ಬಿಂಗ್. ಯಾರಾದ್ರೂ ಹೆಸರು ಕೆಡಿಸ್ಬೇಕಂದ್ರೆ ನಿನ್ನ ಹತ್ರ ಕರ್ಕೊಂಡ್ಬರ್ಬೇಕು ಅವ್ರನ್ನ. ಹಂಗಲ್ಲದು ನಾನು ತೋರಿಸಿದ್ರೆ ಸಾಕು, ಬರೀ ಅಷ್ಟಾಗ ಕೆಡ್ತಾವ. ಅಲ್ಲಲ್ಲ, ಕರೆಕ್ಟಾಗಿ ಹೇಳ್ತೀನಿ ಕೇಳು. ನನ್ನ ಹೆಸರು ಚಿನ್ನುಕುರುಳಿ ಅಂತ. ಹುಡುಗರು ನನ್ನ ಪ್ರೀತಿಯಿಂದ ಚಿನ್ನು ಚಿನ್ನು ಅಂತ ಕರೀತಾರೆ. ಇನ್ನು ಹುಡುಗಿಯರು ಪ್ರೀತಿ ಹೆಚ್ಚಾಗಿ ಚಿನ್ನು ಚಿನ್ನು ನಿಂತಗಣ್ಣ ಬರಿಗೆಟ್ಟಿರ್ಬೇಕು ಅವು. ಅದಕ್ಕೆ ಈ ನಮ್ನಿ ಚಿನ್ನು ಕಾಣ್ತಿರ್ಬೇಕು. ಅಡ್ಡಿ ಇಲ್ಲ ಅಂದಂಗ. ಏನಪ್ಪ ನೀ ಊರು ಯಾವ್ದು? ನಮ್ದೂರು ಬಿಸಲಾಪುರ. ನಮ್ಮ ಒಂದು ಇಲ್ಲೇ ಒಟ್ರೆಟ್ಟಿ. ಇನ್ನು ನಮ್ಮಪ್ಪ ಲಂಡನ್ ಆಗಿರ್ತಾನೆ. ಎಲ್ಲ ವಿಚಿತ್ರ ಅದಾವಲ್ಲ. ಉಪೇಂದ್ರನ್ ಫ್ಯಾನ್ಸ್. ಅಲ್ಲ, ಬಿಸಲಾಪುರ ನೋಡಿದ್ರೆ ಬಾಗಲಕೋಟೆ ಜಿಲ್ಲಾ, ಒಟ್ರಟ್ಟಿ ನೋಡಿದ್ರೆ ಬೆಳಗಾವಿ ಜಿಲ್ಲಾ, ಮ್ಯಾಲ ನಿಮ್ಮಪ್ಪ ಲಂಡನ್, ಕೆಳಗೆ ನಿಮ್ಮವು ಪಾಕಿಸ್ತಾನ, ನಮ್ಮದು ಬಿಸಲಾಪುರ. ನಮ್ಮವ್ವಂದು ನಮ್ಮಪ್ಪಂದು ಗೋವಾ ಬೀಚ್ನ್ಯಾಗ ಲವ್ ಶುರು ಆಯ್ತು. ಗೋವಾ ಬೀಚ್ನ್ಯಾಗ ನೋಡ್ಯಾರ ಉಪ್ಪು ನೀರು ಕುಡ್ಕೊಂತ ಲವ್ ಮಾಡ್ಯಾರ. ನಮ್ಮಪ್ಪ ದೊಡ್ಡ ಕಾಂಟ್ರಾಕ್ಟರ್. ಕಾಂಟ್ರಾಕ್ಟ್ ಮಾಡ್ಕೋತ ಲಂಡನ್ ಶಿಫ್ಟ್ ಆಗಿ ಅಲ್ಲೇ ಸೆಟ್ಲ್ ಆಗ್ಬಿಟ್ಟ ನಮ್ಮವ್ವ. ಬಿಸಲಾಪುರದಾಗ ನನ್ನ ಗಂಡ ಹಿಂದೆ ಬಂದಿತ್ತು, ನಾಳೆ ಬಂದಿತ್ತು, ಈಗ ಬಂದಿತ್ತು, ಇನ್ನೊಂದು ತಾಸಿಗೆ ಬಂದಿತ್ತು ಅಂತ ಕಾಯ್ಕೊಂತ ಕುಂತ್ಬಿಟ್ಲು. ನಮ್ಮಪ್ಪ ನೋಡಿದ್ರೆ ಬರಲೇ ಇಲ್ಲ. ನಿಮ್ಮವ್ ಕಾಯ್ಕೊಂತನ ಕುಂತ ಕಾಯ್ಕೊಂತ ದೇವ್ರೆ. ನಿಮ್ಮವ್ ನೋಡಿದ್ರೆ ಬಿಸಲಾಪುರದಾಗ, ನಿಮ್ಮಪ್ಪ ಲಂಡನ್. ಮತ್ತ ನೀ ಹೆಂಗ ಭೂಮಿಗೆ ಉದುರಿದಿತ್ತು? ನಮ್ಮಪ್ಪ ಹೋಗಿ 3 ವರ್ಷಕ್ಕೆ ಹುಟ್ಟೇತ್ಪ. ಇದು ಫೀಸ್ ವಿಚಿತ್ರ ಹುಟ್ಟಪ್ಪ. 3 ವರ್ಷದ ಮ್ಯಾಗ ಸಮ್ಮಿಶ್ರ ಸರ್ಕಾರ ಅನ್ಲಿ ನಾವು ಮರೆ ತಲೆ ತಿಳ್ಕೊಂತ ಹಂಗ ಕೈ ತೊಳ್ಕೊಂಡ ಹಂಗಲ್ಲದು. ನಮ್ಮಪ್ಪ ಲಂಡನ್ ಆಗಿದ್ದಾಗ ರಾತ್ರಿ 12 ಗಂಟೆಗೆ ಕರೆಕ್ಟ್ ಆಗಿ ನಮ್ಮ ಮೌನ ಮೊಬೈಲಿಗೆ SMS ಮಾಡ್ತಿದ್ದ. SMS ಅಂದ್ರೆ ಎಂತಮ್ಮ? ಬಾಳೆ ಎಲ್ಲಿ ಬಂದ ಹೆಂಗ ಸಣ್ಣ ಹುಡುಗಿ ಗೊತ್ತಾಗ ನಿನ್ ಗೊತ್ತಾಗುದ? ಇದು ಸಣ್ಣ ಹುಡುಗಿ ಹೇಳ್ಕೊಟ್ಟೆ ಹೇಳ್ಕೊಡ್ಬೇಕಪ್ಪ ನೀನು. ಈಗ ABCD ಹೇಳ್ಕೊಡಿ ಅಪ್ಪ. ABCD SMS ಅಂದ್ರೆ ಗೊತ್ತಿಲ್ಲ ಅಷ್ಟು. ಅದು ಏನದು ಇದು ಭೂಮಿಯಿಂದ ಅಂತರಿಕ್ಷಕ್ಕೆ ಸ್ಫೋಟ ಮಾಡ್ತಾರ. ಓ, ಚಂದ್ರಲೋಕಕ್ಕೆ ಭೂಮಿಯಿಂದ ಅಂತರಿಕ್ಷಣ ಸ್ಫೋಟ ಮಾಡ್ತಾರ. ಹಂಗ ನಿಮ್ಮಪ್ಪ ಲಂಡನ್ ಇಂದ ನಿಮ್ಮ ಓನ್ ಮೊಬೈಲ್ಗೆ ಸ್ಫೋಟ ಮಾಡಿ ಅವಾಗ ನೀ ಹುಟ್ಟಿ. ಮನುಷ್ಯರಿಗೆ ಹುಟ್ಟಿದವ ಅಲ್ಲಿವ, ಮೊಬೈಲ್ ಹುಟ್ಟಿದವ.
ನನ್ನ ನಸೀಬು ಭಾಳ ಚಲೋ ಐತಿ ಸಿನಿ ಹೊಟ್ಟೆನ ತಂದಿದ್ದಲ್ಲಿ ತಿಂಗಳ ರೀಚಾರ್ಜ್ ಹಾಕಿಯಲ್ಲ ಲೈಫ್ ಟೈಮ್ ಹಾಕಿರ್ತೀವಿ ನಾವು ಆದ್ರೂ ಟಾಪ್ ಅಪ್ ಅಂತ ಹಾಕ್ಸಬೇಕಲ್ಲಪ್ಪ. ಯಪ್ಪ ಹಂಗಲ್ವ ನಮ್ಮದು ಒಂಥರ ಮಿಕ್ಸಿಂಗ್ ಫ್ಯಾಮಿಲಿ ಇದ್ದಂಗೆ ಮಿಕ್ಸಿಂಗು ಅಂದ್ರೆ ಅನ್ನ ಸಾಂಬಾರು ರೊಟ್ಟಿ ಕೋಳಿ ಎಲ್ಲ ಕಲಿಸಿ ಶಾವ್ಗ್ಯಾಗ ಮಜ್ಜಿಗೆನ ಕುಡಿತೀವಿ ನಾವು ಬರೀ 9 ಬಜ್ಜಿಗೆ ಅಂತಾರೆ. ಅಲ್ಲ ಅಂದಂಗ ಏನ್ ಉದ್ಯೋಗ ಮಾಡ್ತೀವಿ? ಉದ್ಯೋಗ ಕಾಲೇಜ್ ಹೋಗ್ತೀನಿ ಪಾರ್ಟ್ ಟೈಮ್ ಸ್ಟೇಷನರಿ ಒಳಗೆ ವರ್ಕ್ ಮಾಡ್ತೀನಿ. ಇನ್ನು ಮೊನ್ನೆ ಸಿನಿಮಾದಾಗ ವರ್ಕ್ ಮಾಡಕ್ಕೆ ಕಾಲ್ ಶೀಟ್ ಕೊಟ್ಟು ಬಂದೀನಿ. ಕಾಲು ಕೊಟ್ಟು ಕೈ ಹಿಡ್ಕೊಂಡು ಅಡ್ಡಾಡಕತ್ತಿ. ಏನು ಉಳ್ಕಿದ್ದು ಅಲ್ಲಲ್ಲಿ ಬಿಟ್ಟು ಬಂದೀನಿ, ಹೋಗಿ ಆರಿಸ್ಕೊಂಡು ಬಾ ಹೋಗಿ. ಏನು ಅಂದ್ರೆ ಹಂಗಲ್ಲ ಅಂದ್ರೆ ಸಿನಿಮಾದಾಗ ಪಾತ್ರ ಮಾಡಾಕ ಒಪ್ಪಿಗೆ ಪತ್ರ ಕೊಟ್ಟಿನಿ ಅಂದೆ. ಸಿನಿಮಾ ನಟ್ ಅನ್ನಿ ಇಲ್ಲ ಸಣ್ಣದೊಂದು ಬೋಲ್ಟ್ ತಿರುಗಿಬಿಡ ಹಾಕಿ ಗಸ ಗಸ ಅಂತೇಳಿ ಹಂಗಲ್ಲ ಸಿನಿಮಾ ನಟ ಅನ್ನೋ ಚಂದಾಗಿ. ಅದ ಮತ್ತೆ ಯಾರು ನಿನಗೆ ಹಿಂದೆ ಹಿಡ್ಕೊಂಡು ಯಾರು ಬೆನ್ನ ಹತ್ತಿಲ್ಲಲ್ಲ? ಏನ ನಿನಗೆ ಸಹಾಯ ಮಾಡಕ್ಕಂತ ಪಿಪಿಗಳು ಪಿ ಅನ್ನೋ ಇನ್ನ ನಾ ಅಂತ ದೊಡ್ಡ ನಟ ಆಗಿಲ್ಲ, ಮುಂದೊಂದಿನ ಆಗ್ಬೋದು. ಸಿನಿಮಾದ ಹೆಸರು ನಿಶಾ ರಾತ್ರಿ ಬಾ. ಏನ ಅಂದಪ್ಪ? ನಮ್ಮ ಸಿನಿಮಾದ ಹೆಸರು ನಿಶಾ ರಾತ್ರಿ ಬಾ. ಸೆಕೆಂಡ್ ಶೋ ನೋಡಿದ್ರೆ ಎಲ್ಲರೂ ಬೋಂಕ್ ಬೋಂಕ್ ಅಂತಾನ ಹೋಗ್ಬೇಕು. ಹೌದು, ನಮ್ದು ಎಲ್ಲರೂ ಮಕ್ಕಳ ಮೇಲೇನು ಶುರು ಹೋಗೋದು ಸಿನಿಮಾ. ಇದು ಒಂದು ಓಪನಿಂಗ್ ಸಿನಿಮಾ ಅಲ್ಲ, ಅದ್ರ ಸಂಬಂಧ ಹಾಡು ಹೇಳ್ಕೊಂತ ಡ್ಯಾನ್ಸ್ ಮಾಡ್ಕೊಂತ ಪ್ರಾಕ್ಟೀಸ್ ಮಾಡಕತ್ತೀನಿ. ಡ್ಯಾನ್ಸು ಪ್ರಾಕ್ಟೀಸ್ ಮಾಡಕತ್ತೀನಿ. ಹಂಗ ಮಾಡ ಭಾಳ ಎಲ್ಲರೂ ಉದುರಿ ಬಿದ್ದು ನೀ ಅದಿಲ್ಲಿ ಹಿಡ್ಕೊಂಡ್ ಬರಕ್ ಹಿಂಗೆ ಮತ್ತೆ ಹೌದು ಇಟ್ಟಾಕೊಂಡಿಲ್ಲ. ನನ್ನ ಬಗ್ಗೆ ವಿಚಾರ ಮಾಡಕತ್ತೀರಿ. ನೀವೇನು ಬ್ರೋಕರ್ ಇದೀವಿ? ಮದುವೆ ಬ್ರೋಕರ್ ಇದೀವಿ. ಹಂಗಲ್ಪ ಮತ್ತೆ ಯಾರು ನೀವು? ಹೇಳ್ತಾನ ಏನು ಸುದ್ದಿ ನಿಮ್ದು? ಗೊತ್ತಿಲ್ಲ ಅನ್ನಿ. ಏನು ತೋರಿಸ್ತೀನಿ, ಒಂದು 6 ತಿಂಗಳು ತೊಳ್ಕೊಂಡು ಹೋಗು. ಹಂಗಲ್ಲದು ನಾ ಹೇಳತ್ತಿರ ಸ್ವಲ್ಪ ಅರ್ಥ ಮಾಡ್ಕೊರಿ. ಯಾಕಂದ್ರೆ ಒಂದ ಊರಾಗ ಇರ್ತೀವಿ ಅಂದ್ಮೇಲೆ ಒಬ್ರಿಗೊಬ್ರು ಪರಿಚಯ ಮಾಡ್ಕೋಬೇಕಾಗ್ತೈತಿ, ಮಾತಾಡ್ಬೇಕಾಗ್ತೈತಿ. ಏನ್ರ ಕಷ್ಟ ಸುಖ ಅನ್ನೋ ಇದ್ದಾಗ ಒಬ್ಬರ ಮ್ಯಾಲ ಒಬ್ರು ಬಿದ್ದು ಮಾಡ್ಬೇಕಾಗ್ತೈತಿ. ಏನ ಸಹಾಯ ಸಹಕಾರ. ನಿನಗೇನ್ರ ಮ್ಯಾಲ್ ಬಿದ್ದು ಮಾಡ್ಬೇಕಪ್ಪ, ನನ್ನ ಮೇಲೆ ಬಿದ್ದು ತಮ್ಮ. ಬೇಕಾದ್ರೆ ನಿನ್ನ ಸಿನಿಮಾದಾಗ ಕುಸ್ತಿ ಸೀನ್ ಇದ್ರೆ ಹೇಳ್ಬೇಕಾರೆ ನಾ ಕುಸ್ತಿ ಸೀನ್ ಮಾಡ್ತೀನಿ. ನೀನು ಕುಸ್ತಿ ಸೀನ್ ಮಾಡ್ತೀನಿ. ಇಲ್ಲಿಂದ ಹೋಗಿ ಅಲ್ಲಿ ರೂಮಿಗೆ ಮುಟ್ಟಬೇಕಂದ್ರೆ 2.5 ತಾಸು ಬೇಕು. ಹಿಂಗ ಅಸಹ್ಯ ಮಾಡಬೇಡ. ಅಪೋಸಿಟ್ ಪಾರ್ಟಿಯವರು ಒಂದು ಕಾಲ್ ತಿರುವ್ಯಾರ. ಯಾವಾಗ ಮಕ್ಕೊಂಡಾಗ ತಲೆ ಇಟ್ಟು ತಿರುಗಿ ಬಿಡಬೇಕಾಯ್ತು, ಕೈ ಕಾಲೆಲ್ಲ ತಿರುಗಿ ಅಡ್ಡಾಡ್ಬೇಕಾಯ್ತೀನಿ. ಅವರು ತಿರುವ ಮಕ್ಕಳ ನಾ ಭಾಳ ಪಿಡ್ರಿ ಮಗ. ರಾತ್ರಿ ಮಕ್ಕಳ ಮುಂದೆ ಹೆಕ್ಕಣಿ ಗೊತ್ತು ತೆಗೆದ ತಲೆ ಒಳಗೆ ಸುರುಕಿ ನೀತಿ ಮಾಡ್ತೀನಿ. ಭಾರಿ ಪ್ರತಿಭೆ ಬಿಡು ನೀವು. ಈ ವಯಸ್ಸಿನಾಗ ನೀ ಏನು ಮಾಡಕ್ ಹೋಗಿ ಬೇಡ. ಇನ್ನು ನಿನ್ನ ಮಗಳದಾಳಲ್ಲ, ಮಗಳದಾಳ ಮಗಳ ಕಳಿಸ್ಕೊಡು. 3 ತಿಂಗಳದಾಗ ಶೂಟಿಂಗ್ ಮುಗಿಸಿ 6 ತಿಂಗಳಿಗೆ ಡಬ್ಬಿಂಗ್ ಮುಗಿಸಿ 9ನೇ ತಿಂಗಳಿಗೆ ನಿನ್ನ ಮಗಳನ್ನ ದೊಡ್ಡ ನಟಿ ಮಾಡಿ ಕೊಟ್ಟಂಗೆಲ್ಲ ನಾನು ನೋಡಿರ್ಬಾರ್ದಕ್ಕೆ. ಹಂಗ ಬರೀ ಆಕಾಶ ನೋಡ್ಕೊಂತಾನೆ ಅಡ್ಡಾಡಿರ್ಬೇಕು. ಬರೋಬ್ಬರಿನ ಹೇಳ್ತಮ್ಮ. ಮತ್ತು 9 ತಿಂಗಳಾದ್ಮೇಲೆ ಹಿಂಗಾಗಿರ್ತೈತೆ. ಮತ್ತೆ ಹಿಂಗೆ ನೋಡ್ತಾಳೆ, ಹಿಂಗೆ ನೋಡ್ಬೇಕಲ್ಲ. ಲೇ ನಿನಗ ಸಿನಿಮಾ ನಟ ಅಂತ ಮಾಡಿದವ ಯಾರ್ಲಿ ಅವ? ಅವನ ನಮ್ಮ ಕುಮಾರಸ್ವಾಮಿ ಸಿಗ್ಗಾವ. ತಗೋ ಒಂದು 90 ಕುಡಿಸಿ ಹೊಡಿತೀನಿ. ಪಾಪ ಹಂಗ್ಯಾಕೆ ಮಾತಾಡ್ತೀರಿ? ಬಂಗಾರದಂತ ಮಗ ಸಿನಿಮಾ ಟಾಕೀಸ್ ಮುಂದೆ ಬ್ಲಾಕ್ ಟಿಕೆಟ್ ಮಾರಾಮ ಇತ್ತ 100 200 ಅಂತ ಕುರ್ಸಾಲೆ ಹಳೆ ಕುರ್ಸಾಲೆ. ಇವ್ನ ಒಬ್ಬಕ್ ಮಗಳದಾಳಂತ. ಇವ್ನ ಮಗಳು ಹಿಡಿಬೇಕಂದ್ರೆ ಇವ್ನ ಹಿಡಿಬೇಕ. ಬರ್ರಿ ನಿಮ್ಮಂತಾರು ಸವಾಸನ ಬೇಡ ನಮ್ಗೆ. ಇರ್ಲಿ ಬರ್ರಿ, ನಾವು ಸಣ್ಣವ್ರದೀವಿ. ಒಂದ್ ಸ್ವಲ್ಪ ಮನಸ್ಸಿನಾಗ ಹಾಕೋಬೇಡ್ರಿ, ಹೊಟ್ಟೆಗೆ ಹಾಕೋರಿ. ಏನ್ ಅದೇ ನನ್ನ ಹೊಟ್ಟೆಗೆ ಹಾಕೊಂಡು ಒಂದ್ ಸ್ವಲ್ಪ ಸಣ್ಣ ಹೊಟ್ಟೆಗೆ ಹಾಕೊಂಡು ಸ್ವಲ್ಪ ಸಮಸ್ಯೆ ಇಲ್ಲ. ನೀವು ಸಿನಿಮಾದಾಗ ಪಾತ್ರ ನೋಡ್ಕೊಂಡು ನಿಮ್ಗೆ ಆಸೆ ಐತಿ, ದೊಡ್ಡ ಆಸೆ ಐತಿ. ನಮ್ಮದು ಸಿನಿಮಾದಾಗ ಒಂದು ಕುಸ್ತಿ ಸೀನ್ ಐತಿ. ನಮ್ಮ ಡೈರೆಕ್ಟರ್ ಹೇಳಿದ್ರು ಒಂದು ಒಳ್ಳೆ ಕುಸ್ತು ಪಟ್ಟು ನೀವೇನ್ರ ನಮ್ಮ ಸಿನಿಮಾದಾಗ ಪಾತ್ರ ಮಾಡ್ತೀರಿ ಅಂತ ಅಂದ್ರೆ ನಮ್ಮ ಡೈರೆಕ್ಟರ್ ಜೊತೆ ಮಾತಾಡಿ ಯೋಗ್ಯ ಸಂಭಾವನೆಯನ್ನು ಮಾತಾಡ್ತಾರೆ. ನಮ್ಮ ಸಂಬಳ ಕೊಡ್ತೀನಿ ಅಂದ್ರೆ ನಾ ಬಿಡಂಗಿಲ್ಲ. ಅದು ನನ್ನ ಕಂಡೀಷನ್ ಕೇಳಿ. ಏನು ಕಂಡೀಷನ್? ನಾನು ಚಡ್ಡಿ ಹಾಕೊಂಡು ಕಣಕ್ ಕೇಳಿದ್ರೆ 20,000. ನೀವು ಚಡ್ಡಿ ಹಾಕೊಂಡು ಕಣಕ್ ಕೇಳಿದ್ರೆ 20,000. ಹಂಗ ಹೇಳಿದ್ರೆ ಭಾಳ ಶನಿ ಇದೆಯಾ ನೀನು ಅಂದ್ರೇನಪ್ಪ? ಇಡೀ ನನ್ನ ಸರ್ವ ಅಂಗಾಂಗಗಳನ್ನೆಲ್ಲ ಪ್ರೇಕ್ಷಕರಿಗೆ ತೋರಿಸಿ ಕಾಲ ಮರಲಿ ಹೊಡಿಬೇಕು. ಹಂಗ ಮೊಬೈಲ್ನಾಗ ಇರ್ತೈತಲ್ಲ ಅಂತ ಸಿನಿಮಾ ಮಾಡಿ ಅಂತದೇನಂದ್ರೆ ನಮ್ಮದು ಬಹಳ ದೊಡ್ಡ ಸಿನಿಮಾ. ನಮ್ಮದು ನಮ್ಮದು ಸಬ್ಜೆಕ್ಟ್ ಹೇಳ್ತೀನಿ ಕೇಳಿ. ಸಬ್ಜೆಕ್ಟ್ ನಮ್ಮ ಸಿನಿಮಾದಾಗ ನೀವು ದೊಡ್ಡ ಪೈಲ್ವಾನ. ನಿನಗೆ ಯಾಕ ಅನುಮಾನ ಇತ್ತು? ಅನುಮಾನ
ಬೆತ್ತರ್ ರೋಗ ಮತ್ತ ತೋರಿಸ್ತೀನಿ ನೋಡ್ಬಿಡು. ಯಜಮಾನ್ರಿ ಯಾಕೆ ಭಾಳ ವರ್ಷದ ಮ್ಯಾಗ ಇವತ್ತಿಗೆ ಹಾಕತ್ತೀನಿ ಮತ್ತೆ. ಊರಿಗೆ ಬರೋದು ಏನೇನು ಕರ್ಮ ತಮ್ಮ ನಾನು ಕುಕ್ಕಡಿ ನೋಡಲಿ ಕುಕ್ಕಡಿ. ಬರೇ ಪಕಡಿ ಎಲ್ಲವೂ ಕಾಣಕತ್ತ ಕುಕ್ಕಡಿ ನಂಗೆ ಟಾರ್ಚ್ ಹಿಡ್ಕೊಂತಲ್ರಿ ಟಾರ್ಚ್ ಕಾಮಣಿಗೆ ತೆಲ್ಲೆ ನಿನಗ ನಾನು ಕುಕ್ಕಡಿ ಕಾಣುವಲ್ವ? ಎಲ್ಲವೂ ಕಾಣಕತ್ತ ಸಿಕ್ಸ್ ಪ್ಯಾಕ್ ಮತ್ ನೀ ಬದಲಿಗೆ ಬಂದ್ರೆ ಎಲ್ಲಿ ಕಾಣ್ತಾವ? ಅಲ್ಲೇ ಕಾಣ್ತಾವ. ಏ ತಮ್ಮ ಸಿಕ್ಸ್ ಪ್ಯಾಕ್ ನೋಡಿಲ್ಲ ಸಿಕ್ಸ್ ಎಲ್ಲವೂ ಕಣ್ಣಂಗೆ ಕಾಣಕತ್ತ ಈಗ ಒಳಗೆ ಹಾಕಿ ನಾವು ಎಲ್ಲ ಹೊರಗೆ ಇಟ್ಟಿದ್ದೆ. ಬೇಕಾದ್ರೆ ಹಿಂದ್ ನೋಡು 8 ಪ್ಯಾಕ್ ಅದಾವ. ಮುಂದಿನ ನೋಡಿನ ಮೂರ ಬಟ್ಟೆಗೆ ನನ್ನ ಬಾಳೆ ಹಿಂದೆ ನೋಡಿದ್ರೆ ಏನೇನು ಹಾಕತ್ತೆ ಯಾರೇ ಗೊತ್ತು. ಧ್ರುವ ಸರ್ಜನ್ ನಾನಾ ಡೈರೆಕ್ಷನ್ ಮಾಡಿದ್ದು ಉದಾರ ಹಾಕ ನಾವು ಇನ್ನು ಮುಂದೆ ಹೇಳೀಗ ನಿಮ್ಮ ಬಾಡಿ ಅನಾಹುತ ಐತಿ. ಏನ್ ಅನಾಹುತ ಐತಿ ಅಂದ್ರೆ ನಮ್ಮ ಪಿಕ್ಚರ್ಗೆ ಹೇಳಿ ಮಾಡಿಸ್ದಂಗ ನಿಮ್ಮ ಬಾಡಿ ಐತಿ. ನಮ್ಮ ಡೈರೆಕ್ಟರ್ ನೋಡ್ಬಿಟ್ರೆ ಹಂಗ ಮಾನಸಿಕ ಆಗ್ಬಿಡ್ತಾರ 4 ದಿವಸ ಆ ನಮನಿ ಬಾಡಿ ಐತಿ. ಇರ್ಲಿ, ನಿಮ್ಮ ಕಂಡೀಷನಿಗೆಲ್ಲ ನಾವು ಒಪ್ಕೊಂತೀವಿ. ಇನ್ನು ನೀವು ನಮ್ಮ ಸಿನಿಮಾದಾಗ ದೊಡ್ಡ ಪೈಲ್ವಾನ ಕಾಮಣಿಗೆ ತೆಲ್ಲೆ ನೀನು ಇಂಥ ಪರ್ಸನಾಲಿಟಿ ತಿರ್ಗಾ ಮುರಿ ಬರ್ತಿ ದೊಡ್ಡ ಪೈಲ್ವಾನ್ ಅಂತಿ ಕಥೆ ಹೇಳು. ಅಲ್ಲ ಹೊಗಳಕತ್ತೀನಿ ನಾನು. ಹೇಳು ಮುಂದ. ನೀವು ನಮ್ಮ ಸಿನಿಮಾದಾಗ ದೊಡ್ಡ ಪೈಲ್ವಾನು. ಮೊದಲ ಅಂಗನವಾಡಿಗೆ ಉಪ್ಪಿಟ್ಟು ಹಂಚ್ತಿದ್ದೆ ತಿರ್ಗಾ ಮುರಿ ಬರ್ತಾನ ದೊಡ್ಡ ಪೈಲ್ವಾನ್. ಪಾಕಿಸ್ತಾನ ಪೈಲ್ವಾನ ಕಿರ್ರಬಳ್ಳಿ ಎತ್ತು ಹೋಗದ ಮಗನ ಅಲ್ಲೇ ಹಾಕಿದ್ದೀವಿ. ಕುಸ್ತಿ ಒಳಗೆ ಬೇಕಾದ್ರೆ ಎಲ್ಲಿ ಇಡ್ಬೇಕು ಅಲ್ಲೇ ಇಟ್ಟಿರ್ತೀವಿ. ಒಗದ ಮುಗಿದ ಮೇಲೆ ಭಾಳ ಚಂದ ಐತಿ. ಮುಂದೋಗ್ಲಿ. ಸ್ಟೋರಿ ಹೇಳ್ತೀನಿ ಕೇಳಿ. ನೀವು ನಮ್ಮ ಸಿನಿಮಾದಾಗ 7-8 ಕುಸ್ತಿ ಒಗೆದು ಬಿಟ್ಟಿರ್ತೀರಿ. 7-8 ಕುಸ್ತಿ ಒಗೆದು ಬಿಟ್ಟಿರ್ತೀರಿ. ಆ ಕುಸ್ತಿನ ಒಬ್ಬಕ್ಕೆ ಲಲನಾಮಣಿಯಾಗಿರುವ ಚಂದನ ಹುಡುಗಿ 20 ವರ್ಷದ ಹುಡುಗಿ ನೋಡಿ ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಮನಸ್ಸು ಓದ್ ಬಿಡ್ತಾವ. ಅಲ್ಲ ಎಲ್ಲ ಇಲ್ಲೇ ತೋರಿಸಿದ್ರೆ ಅಲ್ಲಿ ತೋರಾಕತ್ತಿದ್ ನೋಡ್ರಿ ಯಜಮಾನ್ರೆ, ತೋರಾಕತ್ತಿದ್ ನೋಡ್ರಿ. ಭಾಳ ಸೋರಾಕತ್ತಿತ್ತು. ನೀವು ಬಕೆಟ್ ರೆಗ್ಯುಲರ್ ನೋಡ್ತೀವಿ. 15 ದಿವಸ ಆತಪ್ಪ ಭಾಳ ಸೋರಾಕತ್ತಿತ್ತು ನನಗೆ. ಯಾಕ್ರಿ ಡಾಕ್ಟರ್ಗೆ ತೋರಿಸ್ಬೇಕಿಲ್ಲ? ತೋರಿಸಿದಿನ MBBS ಮಾಡಿದವರು ಬಸವರಾಜ್ ಪಂಚಕಲ್ ಅವ್ರ ಹತ್ರ. ಏನಂದ್ರು? ನನಕ್ಕಿಂತ ಹೆಚ್ಚಿಗೆ ಅವ್ರದ ಸೋರಾಕೈತಿ. ಮತ್ತೆ ಏನು ಮಾಡಿದ್ರಿ ಮುಂದೆ? ಅಲ್ಲಿ ಸತೀಶ್ ಅವ್ರ ಅಂತ ಆಯುರ್ವೇದ ಡಾಕ್ಟರ್ ಅವ್ರು ಹೇಳಿದ್ರು ಮೊಸರಿನ್ಯಾಗ ಒಣ ಮೀನ ನೇಗ ಅದ್ರಾಗ ಎತ್ತಿ ನ್ಯಾಕ ಅಂತೀವಿ. ಬರೋಬ್ಬರಿ ಹೇಳ್ಯಾರ ಅವರು. ಮುಂದೆ ಬರೋಬ್ಬರಿ ಆಗಿತ್ತಿಲ್ಲ. ಬರೋಬ್ಬರಿ. ಆ ಹುಡುಗಿ ನಿಮ್ಮ ನೋಡಿ ನಿಮ್ಮ ಶಕ್ತಿ ಸಾಮರ್ಥ್ಯ ನೋಡಿ ಮನಸ್ಸು ಓದ್ಬಿಟ್ಟಿರ್ತಾಳಲ್ಲ, ಅಕ್ಕಿ ನೋಡಿ ನಿಮಗ ಒಳಗಿಂದ ಒಳಗನ ಪ್ರೀತಿ ಮಾಡಕತ್ ಬಿಡ್ತೀರಿ ನೀವು. ನಾ ಬಿಟ್ಟೆ ನಾನು ಏನ್ ಸಾಕು 18 ವರ್ಷ ಆಯ್ತು. ಬರಿಗಟ್ಟೆ ಆಕಿ ಬಂದ್ರೆ ನಾ ಅದನ್ನ ಮಾಡ್ತೀನಿ. ನೀ ಮಾಡವ ಬಿಡ್ಬಿಟ್ರ ಆಮೇಲೆ ಆದ್ರೆ ಅಕ್ಕಿ ಅದಕ್ಕೆ ಒಪ್ಕೊಳ್ಳೋದೇ ಇಲ್ಲ. ನಿಮ್ಗೆ ಯಾಕಂದ್ರೆ ನೆನಕಿ ಇಂಥ ಪರ್ಸನಾಲಿಟಿ ಒಲ್ಲೆ ಅಂತ ಕರ್ಕೊಂಬ ಡೌಟ್ ಲೇಚ್ ಹಾಕಿ ಹೋಗ್ಬಿಡ್ತೀನಿ. ಅದು ಸಿನಿಮಾ ಹೇಳ ಮುಂದೆ ಸಿನಿಮಾದಾಗ ಆಕಿ ಒಪ್ಕೊಳ್ಳೋದಿಲ್ಲ. ನೀವು ಆಕಿನ ಹಂಗಾರ ಮಾಡಿ ಬಲತ್ಕಾರ ಮಾಡಿ ಕೈ ಬಿಟ್ಕೊಳ್ಬೇಕು. ಆ ಹುಡುಗಿನ ತೋರಿಸ್ ನೋಡಿ. ಯಾಕೆ ಆಕಿನ ಬಲಾತ್ಕಾರ ಮಾಡ್ತೀನಿ. ಇನ್ನು 1.5 ತಿಂಗಳೈತಿ ಶೂಟಿಂಗಿಗೆ. ನೀವೇನು ಈಗ ಹೊಂಟ್ರಿ? 1.5 ತಿಂಗಳ 1.5 ತಿಂಗಳೈತಿ. ಮತ್ತೆ ಅಲ್ಲಿವರೆಗೆ ನೀನು ಬಲಾತ್ಕಾರ ಮಾಡಿ ಹಂಗಲ್ಲಪ್ಪ. ಕೇಳ್ರಿ, ಯಾಕಂದ್ರ ತಿಂಗಳಾನಗಟ್ಲಿ ಅಂದ್ರ ವಯಸ್ಸಾಗೈತಲ್ಲ ಮರುವಾಕತಿ. ನಿಮಗ್ ಮರು ಅಷ್ಟು ಆಗಕತ್ತಿದ್ರ ಅಲ್ಲೇ ರೂಮ್ನ್ಯಾಗ ಗಾಡಿಗೆ ಪ್ರಾಕ್ಟೀಸ್ ಮಾಡ್ಕೊಂಡು ಕುಂದ್ರಿ. ಸರಿ ಸರಿ ಅತ್ತಮ್ಮ ಆಯ್ತು. ಇಲ್ಲಿ ನಿಮ್ಮ ನಂಬರ್ ಕೊಡ್ರಿ, ನಾ ಕಾಂಟ್ಯಾಕ್ಟ್ ಮಾಡತ್ತ. ನನ್ನ ನಿನಗೆ ಫೋನ್ ಹಚ್ಚಕ ನಂಬರ್ ತಗೋ. 9646 99 47 ಸಲ ಸಿಗ್ಸು. ಇವೇ 56 ನಂಬರ್ ಹಾಕಲಿ ಇವ. ಈ ನಮ್ಮನೆ ಆದ್ರೆ ನಮ್ಮ ಫೋನ್ ಹೀಟ್ ಆಗಿ ಬಸ್ ಸ್ಟ್ಯಾಂಡ್ ಡ್ಯಾಮ್ ಅನ್ಬೋದೈತಿ. ಬೇಡ, ನಿಮ್ಮ ಮನಿ ಅಡ್ರೆಸ್ ಕೊಡ್ರಿ, ಮನೆಗೆ ಬಂದು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಅಲ್ಲಿ ಕೆಂಪ್ ಲೈಟ್ ಕಾಣ್ತೈತಿ ನೋಡು, ಅದ ನಮ್ಮ ಮನೆ. ಮೊದ್ಲೇನ್ ಬಾರ್ ಅಂಡ್ ರೆಸ್ಟೋರೆಂಟ್ ಇತ್ತಲ್ಲ? ಇಲ್ಲ, ಅದು ಪೈಲ್ವಾನ್ ಸಿಂಬಾಲ್ ಅದು. ಈ ನಮ್ಮನೆ ಅಲ್ಲಿ ನನ್ ಕೇಳು ಪೈಲ್ವಾನ್ ಪಾಪಣ್ಣರ ಎಲ್ಲಿರ್ತಾರೆ ಅಂತ ಕೇಳಿದ್ರೆ ಹೇಳ್ತಾರೆ. ಆಯ್ತು. ಮತ್ತ ಕುಸ್ತಿ ಸೀನ್ ನಂದ ಬೇಕಾರೆ 2 ರೂಪಾಯಿ ಕಡಿಮೆ ಮಾಡು.
ಅಪ್ಪೋ ದಾನಸೂರ ಕರ್ಣನ ಮೊಮ್ಮಗಿದ್ದಂಗೆ ಒಂದು ಈ ಬಲಾತ್ಕಾರ ಮಾಡಿಸ್ಕೊಂತಾಳಂಗೆಲ್ಲ ಹಾ, ಹೌದು. ಅಂದಂಗ ಹುಡುಗಿ ಹೆಂಗದಾಳ ಹುಡುಗಿ ನೀವು ನೋಡಕ್ ಹೋಗ್ಬಾರ್ದು ಭಾಳ ಚಂದ ಹಂಗ 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 ಕೈ ತೊಳ್ಕೊಂಡು ಮುಟ್ಟಾಕಿ ನಾನು ಅಂದ್ರ ಬಕೆಟ್ನ್ಯಾಗ ನಾ ಈ ಕೈ ಇಟ್ಕೊಂಡ ಕುಂದ್ರಬೇಕು ಹಂಗಲ್ರಿ ಅಷ್ಟ್ ಚಂದ ಚಂದ ಅದಾಳ ಈಗ ಆಕಿ ಹತ್ರ ಭಾಳ ಏನಿಲ್ಲ ಎಷ್ಟು ನಿಮಗ ಒಂದು ಒಂದು ನಿಮ್ಗೆ ಒಂದು 12 ಫೀಟ್ ಹೈಟ್ ಅದಾವ 12 ಫೂಟ್ ನಿಮ್ಗೆ 12 ಫೂಟ್ ನಾ ಇರೋದು 5 ಫೂಟ್ ಅದೀನಿ ಮುಂದೆ ಹಂಗೆ 18 ಫೂಟ್ ಆಕತಿ ಇಲ್ಲೇ ನಮ್ದು KB ಗಾಡಿ ಇಲ್ಲ KB ಗಾಡಿ ತರಿಸಿ ಎಣ್ಣೆ ಹಚ್ಚಿಸಿ ನಿಂದಿರಿಸ್ಬೋದು ಇನ್ನ ವಜ್ಜಿ ತೂಕ ತೂಕ ಏನು ಮಾಡಿಲ್ಲ ಒಂದು ಸುಮಾರು ಒಂದು 270 280 kg ಇರ್ಬೇಕಾಗಿ ಬಲಾತ್ಕಾರ ಆಕಿ ನನ್ನ ಮಾಡ್ತಾಳೋ ಇನ್ನ ಆಕಿ ಬಲಾತ್ಕಾರ ಅದೆಲ್ಲ ನಿಮ್ಮ ಅಡ್ಜಸ್ಟ್ಮೆಂಟ್ ನಾವೆಲ್ಲ ಹೆಂಗೆ ಹೇಳಕ್ ಬರ್ತೈತಿ ನಿಮಗೆ ಬಿಟ್ಟಿದ್ದವರು ಹಂಗಾರೆ ಒಂದು ಕೆಲಸ ಮಾಡು ನಮ್ಮ ಸಂಬಂಧಿಕರಿಗೆಲ್ಲ ಫೋನ್ ಮಾಡಿ ಅಡ್ರೆಸ್ ಎಲ್ಲ ಹೇಳ್ತೀನಿ ಅವ್ರಿಗೆ ಫೋನ್ ಮಾಡಿ ಹೇಳ್ಬಿಡು ಯಾಕಂದ್ರೆ ಔಟ್ಡೋರ್ ಶೂಟಿಂಗ್ ಇಲ್ರಿ ಎಲ್ಲ ಇಂಡೋರ್ ಶೂಟಿಂಗ್ ಐತಿ ಸಿಕ್ಕ ಫೋಟೋಕ್ ಮಾಡಿ ಹಾಕ್ಬಿಡ್ರಿ ಬರೋಬೇಕಾದ್ರೆ ಫೋಟೋ ತಗೊಂಬರಿ ಹಂಗಾರ ಇವನ್ ತಗೊಂಡು ನಾ ಏನು ಮಾಡಲಿ ಇವ್ರ ಮಗಳು ಅದಾಳಂತ ಅಕ್ಕಿ ನೋಡಿ ನೋಡ್ಬೇಕು ಇಲ್ಲಿ ಯಾವುದೋ ಒಂದು ಹುಡುಗಿ ಬರಕತ್ತಾಳಲ್ಲ ಅನಾಹುತದಾಳ ಹಂಗಾರ ಮಾಡಿ ಅಕ್ಕಿ ಕಾಳು ಹಾಕಬೇಕ ಹುಣ್ಣಿಮೆ ರಾತ್ರಿಗೆ ಬೆಳದಿಂಗಳ ಬೆಳಕಿನಲ್ಲಿ ಹುಣ್ಣಿಮೆ ರಾತ್ರಿಯಲ್ಲಿ ಬೆಳದಿಂಗಳ ಬೆಳಕಿನಲ್ಲಿ ಚಂದ್ರನ ಮೇಲೊಂದು ಕಾವ್ಯವು ಬರೆಯಲು ಕಾಂತದಲ್ಲಿದೆ ಚಂದ್ರನ ಮೇಲೊಂದು ಕಾವ್ಯವು ಬರೆಯಲು ಕಾಂತದಲ್ಲಿದೆ ಮೇಲೆ ನೋಡಿದಲ್ಲಿ ಚಂದ್ರನಿಲ್ಲ ಬಾಗಿನಲ್ಲಿ ನೀನೇ ನಿಂತಿದೆಯಲ್ಲಿ ಅನಂತನ ಕುಮಗುಚ್ಚಲ್ಲಿ ಚಂದ್ರನಿಲ್ಲ ಬಾಗಿನಲ್ಲಿ ನೀನೇ ಇದ್ದೆ ನನ್ನ ಕಾವ್ಯದಲ್ಲಿ ಯಾರೇ 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 ನಿನ್ನಷ್ಟಕ್ಕೆ ಜನ ಕೆಲಸ ಮಾಡ್ತಾರೆ ಗೂಳ್ ನೋಡಂತೇಳಿ ಎಲ್ಲ ಗುದ್ದು ಗುದ್ದು ಮಾಡಿ ನಾನು ಯಾರಂತ ಕೇಳಿದೆ ನಾನೊಬ್ಬ ಮೂರ್ಖ ನಾನೊಬ್ಬ ರಸಿಕ ಶಿಖಾಮಣಿ ನಾವು ಹೀಗೆ ನಾವಿಲ್ಲಿ ಯಾಕೆ ನಿಂತೀವಿ ಅಂತ ಕೇಳಿದೆ ನಾವು ಹಂಗೆ ತಿಂಡಿ ನಾವು ಈಗ ತಿಂಡಿ ಮಾಡ್ಕೊಂಡು ನಾಷ್ಟ ಮಾಡ್ಕೊಂಡು ಹಂಗೆ ಹೊಂದಿದ್ದೆ ನೀವು ಡೈರೆಕ್ಟ್ ಚಿಕನ್ ಮಾಡಿ ಅದಿರಲಿ ಎಲ್ಲನೂ ಈಗ ಮೂರು ಸೊನ್ನೆಗೆ ಕುದ್ದಕತ್ತಿರಲ್ಲ ಯಾಕೆ ಬಾಯಿ ಐತಿ ನಿಮಗೆ ಪರಮಾತ್ಮ ಎಲ್ಲರ ದಾರಿಯಾಗಿ ಸಿಕ್ಕಪ್ಪ ನೀನು ಚೆನ್ನಾಗಿ ಬಡಿಸ್ಬಿಡ್ತೀನಿ ಅಲ್ಲ ಈ ನಮ್ಮನಿ ಚೆನ್ನಾಗಿ ಹುಡುಗಿ ಎಲ್ಲ ರಂಧ್ರಗಳನ್ನು ಚಾಲು ಇಟ್ಟು ಅದು ಒಂದ್ರಂದ್ರೆ ಮಾತ್ರ ಬಂದ್ ಮಾಡಿಬಿಟ್ಟಲ್ಲಪ್ಪ ನೀ ಅಂತ ಓದಿಪ್ಪ ನೀನು ಎಷ್ಟು ಕರ್ಮಿಗಿಡಿ ಇದ್ದೀನಿ ನೀನು ಹಿಂಗಾಗ ಅಲ್ಲಿಂದ ಹಿಂಗೆ ಬಂದ್ರಲ್ಲ ಎಲ್ಲಿ ಹೋಗಿದ್ರಿ ಕಾಲೇಜ್ ಹೋಗಿದ್ರಿ ಅಬ್ಬಾ ಭಾಳ ಶಾಣಿದ್ರಿ ನೋಡ್ರಿ ಕಾಲೇಜ್ ಇಕ್ಕಿ ನೋಡಿದ್ರೆ ಕಾಲೇಜ್ ಅವ ಕಲಿಸೋ ಮಾಸ್ತರ್ ಅವ್ರ ಹೆಂಗಿರ್ಬೇಕು ಈಗೀಗರ ಏನು ಅರ್ಥ ಆಗಿರ್ಬೇಕು ಹೋಗೋ ಮರೆ ಬಲಿಬಿಡ್ರಿ ನಿಮ್ದು ಊರು ಯಾವುದು ಹೇಳಿ ಮರೆ ಯಾವ ಊರು ಇದ ಊರು ಅಡ್ಡಿಲ್ಲ ನಂಗೆ ನಿಮ್ಗೆ ಮದುವೆ ಆಗೈತೆ ಮದುವೆ ಹೆಂಗೆ ನಾನು ಒಟ್ಟಿನ ಜೊತಲ್ಲಿ ಮದುವೆ ಚಾನ್ಸ್ ಸಿಕ್ತು ಹಿಂಗೆ ಒಂದು ಅಪ್ಲಿಕೇಶನ್ ಹಾಕಿಲ್ಲ ಅದು ನೀವು ಮೂಗಿ ಆದ್ರೂ ಪರವಾಗಿಲ್ಲ
ನಾನು ನಿಮ್ಮನ್ನ ಮದುವೆ ಆಗ್ಬೇಕಂತ ಮಾಡೀನಿ ಏನಂತೀರಿ ನಾನು ನಿಮ್ಮನ್ನ ಮದುವೆ ಆಗ್ಬೇಕಂತ ಮಾಡೀನಿ ಏನಂತೀರಿ ನೋಡು ಇಟ್ಟು ಮಟ್ಟ ಹೊಯ್ಕೊಂಡ ನಿಂತು ಏನೂ ಅರ್ಥ ಆಗಿಲ್ಲ ಮದುವೆ ಅಂದ್ರೆ ಎಷ್ಟು ಚಂದ ಎಲ್ಲ ಹಂಗವು ಆಯ್ತು ಬರ್ರಿ